ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ನಾನು ಮಂಜುನಾಥ್ ಕೆಯು, ನಿರ್ದೇಶಕರು ಉಜ್ವಲ ಅಕಾಡೆಮಿ, ವಿಜಯನಗರ, ಬೆಂಗಳೂರು. ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಏನು ಕಳೆದ ಭಾನುವಾರ PDO ಪರೀಕ್ಷೆ ನಡೆದಿತ್ತು. ಸಾಕಷ್ಟು ಪರೀಕ್ಷೆನ ಬರೆದಾದ ನಂತರ ಒಂದು ಕುತೂಹಲ ಇತ್ತು, ತನಗೆ ಎಷ್ಟು ಕ್ವಶನ್ ಸರಿ ಇದೆ, ಎಷ್ಟು ಕ್ವಶನ್ ತಪ್ಪಿದೆ ಅನ್ನುವಂಥ ಒಂದಷ್ಟು ಕುತೂಹಲ ತಮ್ಮಲ್ಲಿತ್ತು. ಬೇರೆ ಬೇರೆ ಖಾಸಗಿ ಕೋಚಿಂಗ್ ಸೆಂಟರ್ ಬಿಡುಗಡೆ ಮಾಡಿರುವಂತಹ ಕೀ ಆನ್ಸರ್ಗಳನ್ನ ತಾವು ಈಗಾಗಲೇ ನೋಡ್ಕೊಂಡಿರ್ತೀರ, ಒಂದಷ್ಟು ಲೆಕ್ಕ ಹಾಕ್ಕೊಂಡಿದ್ದೀರಾ. ಆದರೆ ಈಗ ತಮಗೇನಪ್ಪ ಅಂತಂದರೆ, ಹಾಗಾದರೆ ಫಲಿತಾಂಶ ಬಂದಂಥ ಸಂದರ್ಭದಲ್ಲಿ ಕಟ್ ಆಫ್ ಎಷ್ಟಕ್ಕೆ ನಿಂತ್ಕೋಬೋದು, PDO ಪರೀಕ್ಷೆ ಕಟ್ ಆಫ್ ಎಷ್ಟಕ್ಕೆ ನಿಂತ್ಕೋಬೋದು ಅನ್ನುವಂಥ ಒಂದು ಕುತೂಹಲ ತಮ್ಮಲ್ಲೆಲ್ಲ ಇತ್ತು ಅಂತ ಅಂದ್ಕೊಂಡಿದ್ದೀನಿ. ಆ ಕುತೂಹಲಕ್ಕೆ ತೆರೆಯುವಂಥ ನಾನು ಕಳೆದ ಭಾನುವಾರ ಪರೀಕ್ಷೆ ನಡೀತು. ಇವತ್ತು ನಾನು ವಿಡಿಯೋ ಮಾಡ್ತಾ ಇರುವಂಥ ದಿನ ಬಂದ್ಬಿಟ್ಟು ಗುರುವಾರ. 4 ದಿನಗಳಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳನ್ನು ಕೇಳಿ ತಿಳ್ಕೊಂಡಂಥ ಒಂದು ಎಲ್ಲ ಅಂಕಗಳ ಆಧಾರವಾಗಿಟ್ಕೊಂಡು ನಾನು ಒಂದು ಕಟ್ ಆಫನ್ನು ಸಿದ್ಧಪಡಿಸಿದ್ದೀನಿ. ಆ ಸಿದ್ಧಪಡಿಸಿರುವಂಥ ಕಟ್ ಆಫ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಮ ಮೂಲಕ ಹಂಚ್ಕೋತಾ ಇದ್ದೀನಿ. ಅದಕ್ಕೆ ಮುಂಚೆ ತಮಗೆಲ್ಲರೂ ಕೂಡ ನಮ್ಮ ಅಕಾಡೆಮಿಯಲ್ಲಿ PSI ಮತ್ತು PSIನ ಎಕ್ಸ್ಕ್ಲೂಸಿವ್ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಯಾರೆಲ್ಲ ಇಂಟ್ರೆಸ್ಟ್ ಇದ್ರೆ ತಾವು ದಯವಿಟ್ಟು ಈ ಕೂಡಲೇ ನಮ್ಮ ಕೆಳಗಡೆ ಕಾಣ್ತಾ ಇರುವಂಥ ಫೋನ್ ನಂಬರ್ಗೆ ಕರೆ ಮಾಡಿ ಆಯಿತಾ. ಮಾಹಿತಿಯನ್ನು ಪಡ್ಕೋಬೋದು ಅಂತ ಹೇಳ್ತಾ ಹೋಗ್ತೀನಿ. ಆಮೇಲೆ ಸಾಧ್ಯವಾದಷ್ಟು ವಿಡಿಯೋಗಳನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇದ್ದೀನಿ. ಈಗ ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರ, ತಮಗೆಲ್ಲ ಗೊತ್ತಿದ್ದಂತೆ ಒಂದು ಏನೋ ಕುತೂಹಲ ಇದೆ. ಕುತೂಹಲ ಕಟ್ ಆಫ್ ಎಷ್ಟು ನಿಂತ್ಕೋಬೋದು, ಸಾಮಾನ್ಯ ಅಭ್ಯರ್ಥಿಗಳಿಗಾದ ಕಟ್ ಆಫ್ ಎಷ್ಟು ನಿಂತ್ಕೋಬೋದು, ಅದು ಬಿಟ್ಟರೆ ನಮ್ಗೆ ಹೇಳ್ತಾ ಹೋದಂಗೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಎಷ್ಟು ನಿಂತ್ಕೊಳ್ಳುತ್ತೆ ಅನ್ನುವಂಥದ್ದು ಇಲ್ಲ ಸರ್. ನಾನು OBCಗೆ ಯಾವ ಹಂತದಲ್ಲಿ ಕಟ್ ಆಫ್ ನಿಂತ್ಕೋಬೋದು ಅನ್ನುವಂಥದ್ದು ಇರುತ್ತೆ. ಮತ್ತು ಉಳಿದಂತೆ ಈಗ ಆಲ್ರೆಡಿ ಬೇರೆ ST SCಗೆ ಯಾವ ಲೆವೆಲಲ್ಲಿ ಕಟ್ ಆಫ್ ನಿಲ್ಬೋದು ಅನ್ನುವಂಥದ್ದು ಒಂದು ಕುತೂಹಲ ತಮ್ಮಲ್ಲಿದೆ. ಈಗ ಆಲ್ರೆಡಿ ಇದಕ್ಕೋಸ್ಕರ ಯೂಟ್ಯೂಬಲ್ಲಿ ಸಾಕಷ್ಟು ಚಾನಲ್ಗಳನ್ನು ಸರ್ಚ್ ಮಾಡಿರ್ತಾರೆ. ಯಾರಾದರೂ ಇದಕ್ಕೆ ಎಕ್ಸ್ಪೆಕ್ಟೆಡ್ ಅಂಕಗಳನ್ನು ಬಿಟ್ಟಿದ್ದಾರೆ ಅಂತ ಒಬ್ಬೊಬ್ಬರು ಅವ್ರವ್ರದೇ ಆದಂಥ ಒಂದು ಹೇಗೆ ಚುನಾವಣಾ ಸಮೀಕ್ಷೆಗಳು ಮಾಡ್ತಾ ಹೋಗ್ತಾರಲ್ಲ, ಹಂಗೆ ಈಗ ಕಟ್ ಆಫ್ನ ಸಮೀಕ್ಷೆ ಆಗಿದೆ. ಎಷ್ಟು ನಿಲ್ಬೋದು ಅನ್ನುವಂಥದ್ದು ನಾನು ಇವತ್ತು ನನ್ನ ಅಂದಾಜಿನ ಪ್ರಕಾರ ಹೇಳ್ತಾ ಹೋಗ್ತೀನಿ. ಖಂಡಿತವಾಗ್ಲೂ ಇದು ಬಹುತೇಕ ಅಲ್ಪ ಸ್ವಲ್ಪ ವೇರಿಯೇಷನ್, ಒಂಚೂರು ಹೆಚ್ಚು ಕಡಿಮೆ ಬರುವಂಥ ಸಾಧ್ಯತೆ ಇದೆ. ಬೇಕಾದ್ರೆ ಇವತ್ತು ಬರೆದಿಟ್ಕೊಂಡ್ರೆ ನಾನು ಹೇಳುವಂಥ ಅಂಕಿಅಂಶಗಳನ್ನು. ಸರ್ ಆಯಿತು, ಈಗ ಮೊದಲು ನನಗೆ ಕಟ್ ಆಫ್ ಎಷ್ಟು ಅನ್ನುವಂಥದ್ದನ್ನ ಎಷ್ಟು ನಿಲ್ಬೋದು ಅನ್ನುವಂಥದ್ದು ತಿಳ್ಕೊಳ್ಳೋದಕ್ಕೆ ಮುಂಚೆ ನಾವು ಒಂದು ವಿಚಾರವನ್ನು ನೋಡಬೇಕಾಗುತ್ತೆ. ಏನಂದ್ರೆ ಪರೀಕ್ಷೆ ಹೇಗಿತ್ತು, ಪ್ರಶ್ನೆ ಪತ್ರಿಕೆಯ ಹಂತ ಹೇಗಿತ್ತು ಅನ್ನೋದು ನೋಡಬೇಕಾಗುತ್ತೆ. ಭಾಳಷ್ಟು ಜನ ಹೇಳ್ತಾ ಇದ್ರು, ಸರ್ ಪ್ರಶ್ನೆ ಪತ್ರಿಕೆಯಲ್ಲಿ ಪೇಪರ್ 1 ಸಿಕ್ಕಾಪಟ್ಟೆ ಟಫ್ ಇತ್ತು ಅನ್ನುವಂಥದ್ದು. ಆ್ಯಕ್ಚುಲಿ ಭಾಳಷ್ಟು ಜನ ಯಾರು ಹೆಚ್ಚು ಓದಿಲ್ಲ, ಹೆಚ್ಚು ತಯಾರಿ ನಡೆಸಿಲ್ಲ, ಅವರಿಗೆ ಅದು ಮೇ ಬಿ ಕಷ್ಟ ಅಂತ ಅನಿಸಿರ್ಬೋದು ಅಂತ ನಾನು ಅನ್ಕೋತಾ ಇದ್ದೀನಿ. ಬಟ್ ಆದರೆ ಯಾರು UPSC ಹಂತಕ್ಕೆ ಪ್ರಿಪ್ರೇಷನ್ ಮಾಡಿದ್ರು, ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಅದರಲ್ಲೂ ಸೀರಿಯಸ್ ಆಗಿ ಓದಿದ್ರು, ಮತ್ತು ಉಳಿದಂಥ ಬೇರೆ ವಿಚಾರದ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ, ಎಕ್ಸಾಮ್ ಯಾವಾಗ ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ಯಾವುದಕ್ಕೂ ಕಿಂಚಿತ್ ತಲೆ ಕೆಡಿಸ್ಕೊಳ್ಳದೆ ತಾನಾಯಿತು ತನ್ನ ಕೆಲಸ ಓದೋದಾಯಿತು ಅನ್ನುವಂಥ ಓದಿರುವಂಥವ್ರಿಗೆ, ಅದರಲ್ಲೂ ವಿಶೇಷವಾಗಿ ನಾನು KS IAS ಎಕ್ಸಾಮ್ ಮಟ್ಟಕ್ಕೆ ಓದ್ತೀನಿ ಅಂತ ಯಾರು ಓದಿದ್ರು ಅವ್ರಿಗೆ ಬಹುಶಃ ಇದೇನಂತ ಟಫ್ ಅಂತ ಅನಿಸಿಲ್ಲ ಅನ್ನುವಂಥದ್ದು ನನ್ನ ಒಪಿನಿಯನ್ ಕೂಡ ಆಗಿದೆ ಅನ್ನುವಂಥದ್ದು. ಆರಾಮ್ಸೆ ಒಂದು 60-65 ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ಮಾಡ್ಕೋಬಹುದಾಗಿತ್ತು. 60ಕ್ಕಿಂತ ಸ್ವಲ್ಪ ಹೆಚ್ಚು ಸ್ಕೋರ್ ಮಾಡಬೇಕು ಅಂತ ಸ್ವಲ್ಪ ಹೆಚ್ಚು ಓದಿರಬೇಕಾಗುತ್ತೆ. ನಾನು ಈಗ ತಿಳ್ಕೊಂಡಂತೆ, ನಾನು ಕೇಳಿದಂತೆ ನಾವು ವಿದ್ಯಾರ್ಥಿಗಳಲ್ಲಿ ಒಂದಷ್ಟು ಜನ 70, 75, 76 ಪ್ರಶ್ನೆಗಳಿಗೆ ಸರಿ ಮಾಡಿರುವಂಥ ವಿದ್ಯಾರ್ಥಿಗಳು ಸಾಕಷ್ಟು ಜನ ಇದ್ದಾರೆ GK ಪೇಪರಲ್ಲಿ ಅನ್ನುವಂಥದ್ದನ್ನು ನಾನು ಹೇಳ್ತಾ ಹೋಗ್ತೀನಿ. ಸರ್ ಒಟ್ಟಾರೆಯಾಗಿ GK ಪೇಪರ್ ಹೇಗಿತ್ತು ಸರ್, ಎಷ್ಟು ಪ್ರಶ್ನೆಗಳು ಅನ್ನುವಂಥದ್ದು ನಾನು ಯೋಚನೆ ಮಾಡ್ತಾ ಹೋಗೋದಾದರೆ, ಡಿಸ್ಕಷನ್ಸ್ ಮಾಡೋದಾದರೆ ತಾವು ಗಮನ ಇಟ್ಟು ಕೇಳಿಸ್ಕೋಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಒಂದಷ್ಟು ವಿಚಾರಗಳನ್ನು ತಾವು ನೆನಪಲ್ಲಿಟ್ಕೋಬೇಕಾಗುತ್ತೆ. ಏನಪ್ಪ ಅದು ಅಂತಂದರೆ ರೈಟ್, ಎಷ್ಟು ನಿಂತ್ಕೊಂಡಿತ್ತು ಕ್ವಶನ್ಸು, ಆಯಿತಾ, ಯಾವ ಲೆವೆಲಲ್ಲಿತ್ತು ಕ್ವಶನ್ಸ್ ಅನ್ನುವಂಥದ್ದು ನೋಡ್ತಾ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ನಮಗೆ ಮುಂದಿನ ದಿನಗಳಲ್ಲಿ ಬೇಕಾಗುತ್ತೆ, ನಾವು ಕಲಿಬೇಕಾಗುತ್ತೆ. ಅನಾಲಿಸಿಸನ್ನು ಮಾಡಬೇಕಾಗಿರುತ್ತೆ. ಈ ಅನಾಲಿಸಿಸ್ ಮಾಡಬೇಕಾದ್ರೆ ತಾವು ನೆನಪಲ್ಲಿಟ್ಕೋಬೇಕಾಗುತ್ತೆ, ನಿನ್ನೆ ಅಥವಾ ಭಾನುವಾರ ಆದಂಥ ಮೊದಲು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ವಿಷಯದಿಂದ ಎಷ್ಟು ಪ್ರಶ್ನೆಗಳು ಬಂದಿದ್ವು ಅನ್ನುವಂಥದ್ದನ್ನು ಒಂದಷ್ಟು ಕೆಟಗರೈಸ್ ಮಾಡಿಕೊಂಡು ನಾನು ಹೇಳ್ತಾ ಹೋಗ್ತೀನಿ. ಅದನ್ನು ಬೇಸ್ ಆಗಿಟ್ಕೊಂಡು ಮುಂದಿನ ಎಕ್ಸಾಮ್ಗಳಲ್ಲಿ ಈ ಸಬ್ಜೆಕ್ಟನ್ನು ಹೆಚ್ಚಾಗಿ ಓದಬೇಕು ಅನ್ನುವಂಥ ತಾವು ನೆನಪಲ್ಲಿಟ್ಕೋಬೇಕಾಗುತ್ತೆ. ಬಹುತೇಕ ಕರ್ನಾಟಕದಲ್ಲಿರುವಂಥ ಕೋಚಿಂಗ್ ಸೆಂಟರ್ಗಳಲ್ಲಿ ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ಗೆ ಸೋಷಿಯಾಲಜಿ ಅಥವಾ ಸಮಾಜಶಾಸ್ತ್ರವನ್ನು ಯಾರೂ ಪಾಠ ಮಾಡ್ತಾ ಇಲ್ಲ. ಬಟ್ ನಾನು ಹಿಂದೆನೂ ಹೇಳಿದೆ ಕೆಲವು ಕಡೆ, ಆಯಿತಾ. ಏನು ನಮ್ಮ ಡಾಕ್ಟರ್ CG ಲಕ್ಷ್ಮೀಪತಿ ಸರ್ ಅವರ ನೇತೃತ್ವದಲ್ಲಿ KPSCಗೆ ಅವರು ಭೇಟಿ ಕೊಟ್ಟು, ಆಯಿತಾ, ಸಮಾಜಶಾಸ್ತ್ರ ಪ್ರಶ್ನೆಗಳನ್ನು ಕೂಡ ಪರಿಗಣಿಸಬೇಕು ಅಂತ ಅವರೊಂದು, ಆಯಿತಾ, ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಮಾಜಶಾಸ್ತ್ರ ವಿಷಯಗಳ ಮೇಲೆ ಪ್ರಶ್ನೆಗಳು ಕೇಳಬೇಕು ಅಂತ ಅವರು ಮನವಿ ಕೊಟ್ಟರು. ಅದು ಕೊಟ್ಟಾದ ನಂತರ ಅವತ್ತಿಂದ ಇವತ್ತಿನವರೆಗೆ ನಡೆದಿರುವಂಥ ಎಲ್ಲ ಪರೀಕ್ಷೆಗಳಲ್ಲೂ ಕೂಡ ಸಮಾಜಶಾಸ್ತ್ರದ ಮೇಲೆ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಈ ಬಾರಿ ಈ ಮೊನ್ನೆ ಆದಂಥ ಒಂದು ಪರೀಕ್ಷೆಯಲ್ಲಿ ಸಮಾಜಶಾಸ್ತ್ರದ ಮೇಲೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ರೈಟ್, ಒಟ್ಟು 7 ಪ್ರಶ್ನೆಗಳು ಸಮಾಜಶಾಸ್ತ್ರದ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಂದಿದೆ. ಸಮಾಜಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ 7 ಪ್ರಶ್ನೆಗಳು ಬಂದಿರೋದ್ರಿಂದ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಹಂತದ ಎಲ್ಲ ರೀತಿಯ KPSC ಗ್ರೂಪ್ C ನೇಮಕಾತಿ ಪರೀಕ್ಷೆಗಳಲ್ಲಿ ನೀವು ಸಮಾಜಶಾಸ್ತ್ರದ ಒಂದು ವಿಷಯವನ್ನಾಗಿ ಓದಲೇಬೇಕಾಗುತ್ತೆ. ಹೇಗೆ ನೀವು ಇವತ್ತು ಇತಿಹಾಸ, ಭೂಗೋಳ
ಅರ್ಥಶಾಸ್ತ್ರ ಮತ್ತು ಭಾರತೀಯ ಸಂವಿಧಾನ ರಾಜ್ಯಶಾಸ್ತ್ರ ಹೀಗೆ ಓದ್ತಿದ್ರಲ್ವ, ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಸಮಾಜಶಾಸ್ತ್ರವನ್ನು ಸಹ ಒಂದು ವಿಷಯವನ್ನಾಗಿ ಓದಿದಾಗ ಮಾತ್ರ ನೀವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಸಮಾಜಶಾಸ್ತ್ರದಿಂದ 7 ಪ್ರಶ್ನೆಗಳು ಬಂದಿತ್ತು. ಭೂಗೋಳದಿಂದಾಗಿ 15 ಪ್ರಶ್ನೆಗಳು ಈ ಭೂಗೋಳ ಸಬ್ಜೆಕ್ಟಲ್ಲಿ ಬಂದಿತ್ತು. ಭಾರತೀಯ ಸಂವಿಧಾನ ICಯಲ್ಲಿ 13 ಪ್ರಶ್ನೆಗಳು ಬಂದಿತ್ತು. ಭಾರತೀಯ ಸಂವಿಧಾನ ICಯಲ್ಲಿ 13 ಪ್ರಶ್ನೆಗಳು ಬಂದಿತ್ತು. ಸರ್ ಭೂಗೋಳಕ್ಕೆ ಕೆಲವರು 16 ಅಂತಾರೆ, ಕೆಲವರು 15 ಅಂತಾರೆ, ಕೆಲವರು 14 ಅಂತಾರೆ. ಸೊ ಅದನ್ನು ಒಂದು ಕ್ವಶನ್ನ ಎಕನಾಮಿಕ್ಸಲ್ಲಿ ಕನ್ಸಿಡರ್ ಮಾಡ್ಕೋಬೋದು. ಕನ್ಸಿಡರ್ ಮಾಡ್ಕೊಂಡಿಲ್ಲ ಅಂದರೆ ಭೂಗೋಳಕ್ಕೆ ಬರುತ್ತೆ ಅನ್ನುವಂಥ ಆ ದೃಷ್ಟಿನಲ್ಲಿ, ಅಥವಾ GK ಅನ್ನುವಂಥ ವಿಚಾರ ಕೂಡ ಕನ್ಸಿಡರ್ ಮಾಡ್ಕೋಬೋದು. ಸೊ ಅವರವರ ಅನಾಲಿಸಿಸ್ ನೀವು ಯಾವುದಕ್ಕೆ ಕನ್ಸಿಡರ್ ಮಾಡ್ಕೋತೀರ ಅನ್ನುವಂಥ ನೋಡೋದಾದರೆ ಭೂಗೋಳದಿಂದ 15 ಪ್ರಶ್ನೆ ಬಂದಿದ್ದಾವೆ. ICಯಿಂದ ನಿಮಗೆ 13 ಪ್ರಶ್ನೆಗಳು ಬಂದಿದ್ದಾವೆ. ರೈಟ್ ನೋಡಿ, ಸೈನ್ಸು 3 ಪ್ಲಸ್ ಟೆಕ್ನಾಲಜಿ ಎಕಾಲಜಿ 2 ಸೇರಿ 2. ಸೊ ಟೋಟಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಎಕಾಲಜಿ ಸೇರಿ ಕೇವಲ 5 ಪ್ರಶ್ನೆಗಳು ಬಂದಿವೆ. ವಿಜ್ಞಾನ, ತಂತ್ರಜ್ಞಾನ ಮತ್ತು ಪರಿಸರ ಅಧ್ಯಯನ ಎಲ್ಲವೂ ಸೇರಿ ಈ PDO ಎಕ್ಸಾಮಲ್ಲಿ ಬಂದಿರುವಂಥ ಪ್ರಶ್ನೆಗಳು ಒಟ್ಟು 5 ಪ್ರಶ್ನೆಗಳು ಮಾತ್ರ ಆಗಿದ್ದಾವೆ ಅನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ. ಸರ್ ಎಕನಾಮಿಕ್ಸ್ ಎಷ್ಟು ಬಂದಿದೆ ಸರ್? ಅರ್ಥಶಾಸ್ತ್ರ. ಸೊ ಅರ್ಥಶಾಸ್ತ್ರದಲ್ಲಿ ನೇರವಾಗಿ ಬಂದಿರುವಂಥದ್ದು 5 ಪ್ರಶ್ನೆಗಳು ಬಂದಿದ್ದಾವೆ ಅನ್ನುವಂಥದ್ದು ತಾವು ನೆನಪಿಟ್ಕೋಬೇಕಾಗುತ್ತೆ. 5 ಪ್ರಶ್ನೆಗಳು ಅರ್ಥಶಾಸ್ತ್ರದಲ್ಲಿ ಬಂದಿದ್ದಾವೆ. ಬಟ್ 8 ಪ್ರಶ್ನೆಗಳು ಯೋಜನೆಗಳ ಮೇಲೆ ಬಂದಿದ್ದಾವೆ. 8 ಪ್ರಶ್ನೆಗಳು ಪ್ಲಾನ್ಸ್ ಆ್ಯಂಡ್ ಸ್ಕೀಮ್ಸ್ ಟಾಪಿಕ್ ಮೇಲೆ ಬಂದಿದೆ. ಯೋಜನೆಗಳ ಮೇಲೆ 8 ಪ್ರಶ್ನೆಗಳು ಬಂದಿದ್ದಾವೆ. ಸೊ ಯೋಜನೆಗಳನ್ನು ನಾನು ಎಕನಾಮಿಕ್ಸಲ್ಲೇ ಕನ್ಸಿಡರ್ ಮಾಡ್ಕೋತೀನಿ ಅಂತ ಅನ್ನೋದಾದರೆ ನಿಮಗೆ 8 + 5 13 ಪ್ರಶ್ನೆಗಳು ಬಂದಂಗೆ ಆಗುತ್ತೆ ಅನ್ನುವಂಥದ್ದು. ಒಂದು ಎಕನಾಮಿಕ್ಸ್ಗೆ ರಿಲೇಟೆಡ್ ಅಂತ ಒಂದು ಕರೆಂಟ್ ಅಫೇರ್ಸನ್ನು ಕೇಳಿದ್ರೆ ಅದು ನೀವು ಎಕನಾಮಿಕ್ಸ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ ಎಕನಾಮಿಕ್ಸ್ 6, ಯೋಜನೆಗಳು 8, 8, 6 14 ಪ್ರಶ್ನೆಗಳು ಈ ಯೋಜನೆ ಅರ್ಥಶಾಸ್ತ್ರ ಮತ್ತು ಯೋಜನೆ ಮತ್ತು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಚಲಿತ ಘಟನೆಯನ್ನು ಆಧಾರವಾಗಿ ಇಟ್ಕೊಂಡು ಪ್ರಶ್ನೆಗಳನ್ನು ಕೇಳಲಾಗಿದೆ ಸ್ನೇಹಿತರೆ. ಸೊ ಈ ಬಾರಿ ಎಕನಾಮಿಕ್ಸ್ಗೆ ಸ್ವಲ್ಪ ವೆಯ್ಟೇಜನ್ನು ಕಡಿಮೆ ಕೊಟ್ಟಿದ್ದಾರೆ ಎನ್ನುವಂಥದ್ದು, ಈ ಇದರಲ್ಲಿ ಎಕನಾಮಿಕ್ಸ್ಗೆ ಕಡಿಮೆ ವೆಯ್ಟೇಜನ್ನು ಕೊಟ್ಟಿದ್ದಾರೆ ಎನ್ನುವಂಥ ವಿಚಾರವನ್ನು ತಾವು ನೆನಪಲ್ಲಿಟ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಹೇಳ್ತಾ ಹೋದ್ರೆ ಸರ್ ಮೆಂಟಲ್ ಎಬಿಲಿಟಿ ಎಷ್ಟು ಪ್ರಶ್ನೆ ಕೇಳಿದ್ದಾರೆ ಸರ್ ಅನ್ನುವಂಥದ್ದು. ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಒಟ್ಟು ಇಲ್ಲಿ 7 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಇಲ್ಲಿ ಒಟ್ಟು 7 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಅದಾದ ನಂತರ ಪಂಚಾಯತ್ ರಾಜ್ ಮತ್ತು ಭೂ ಸುಧಾರಣೆಗೆ ಸಂಬಂಧಪಟ್ಟಂತೆ ಒಟ್ಟು 10 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಪಂಚಾಯತ್ ರಾಜ್ ಮತ್ತು ಲ್ಯಾಂಡ್ ರಿಫಾರ್ಮ್ ಎಲ್ಲರಿಂದ 2 ಸೇರಿ ಒಟ್ಟು 10 ಪ್ರಶ್ನೆಗಳನ್ನು ಈ ಎಕ್ಸಾಮಲ್ಲಿ ಕೇಳಿದರೆ ಪಂಚಾಯತ್ ರಾಜ್. ರೈಟ್. ಸೊ ಹಾಗಾಗಿ ಪಂಚಾಯತ್ ರಾಜ್ ಮತ್ತು ಲ್ಯಾಂಡ್ ರಿಫಾರ್ಮ್ 10 ಪ್ರಶ್ನೆಗಳನ್ನು ಕೇಳಿದ್ರೆ ಸರ್ ಮುಂದಿನ ಎಕ್ಸಾಮಲ್ಲಿ ಇದು PDO ಆಗಿತ್ತು ಸಲ, ಹಂಗಾಗಿ ಪಂಚಾಯತ್ ರಾಜ್ ಕೇಳಿದ್ರೆ ಇಲ್ಲ, ಈ PDOನ ಹೊರತುಪಡಿಸಿ ಕೂಡ ಇತರೆ ಗ್ರೂಪ್ C ಎಕ್ಸಾಮಲ್ಲಿ ಪಂಚಾಯತ್ ರಾಜ್ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಮುಂದಿನ ಯಾವುದೇ ಗ್ರೂಪ್ C ಪರೀಕ್ಷೆ ಇದ್ರೂ ಕೂಡ ನೀವು ಪಂಚಾಯತ್ ರಾಜನ್ನು ಕಡ್ಡಾಯವಾಗಿ ಓದಲೇಬೇಕಾಗುತ್ತೆ. ಜೊತೆಗೆ ಭೂ ಸುಧಾರಣೆಯನ್ನು ಓದಬೇಕಾಗುತ್ತೆ ಮತ್ತು ಸಹಕಾರವನ್ನು ಓದಬೇಕಾಗುತ್ತೆ. ಸಮಾಜಶಾಸ್ತ್ರವನ್ನು ಇವುಗಳನ್ನು ವಿಚಾರಗಳನ್ನು ನೀವು ಕಡ್ಡಾಯವಾಗಿ ಓದಲೇಬೇಕಾದಂಥ ಅನಿವಾರ್ಯತೆ ಇದೆ ಅನ್ನುವಂಥದ್ದು ತಾವು ನೆನಪಿಟ್ಕೋಬೇಕಾಗತ್ತೆ. ಸೊ ಇದನ್ನು ಹೊರತುಪಡಿಸಿದ್ರೆ ಮತ್ತಿನ್ನೇನು ಬರ್ತವೆ ಸರ್ ಅಂತ ನೋಡೋದಾದರೆ ಆರ್ಟ್ ಆ್ಯಂಡ್ ಕಲ್ಚರ್ಗೆ ಸಂಬಂಧಪಟ್ಟಂತೆ 3 ಪ್ರಶ್ನೆಗಳನ್ನು ಕೇಳಿದರೆ ಆರ್ಟ್ ಆ್ಯಂಡ್ ಕಲ್ಚರ್ಗೆ ಸಂಬಂಧಪಟ್ಟಂತೆ 3 ಪ್ರಶ್ನೆಗಳನ್ನು ಕೇಳಿದರೆ. ರೈಟ್. ಸೊ ಆರ್ಟ್ ಆ್ಯಂಡ್ ಕಲ್ಚರ್ಗೆ ಸಂಬಂಧಪಟ್ಟಂತೆ ಕೇಳುವಂಥ ಒಟ್ಟು ಪ್ರಶ್ನೆಗಳು ಎಷ್ಟಪ್ಪ? 3 ಪ್ರಶ್ನೆಗಳು ತಾವು ನೆನಪಿಟ್ಕೋಬೇಕಾಗತ್ತೆ. ಸೊ ಆರ್ಟ್ ಆ್ಯಂಡ್ ಕಲ್ಚರ್ 3 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆರ್ಟ್ ಆ್ಯಂಡ್ ಕಲ್ಚರ್ ಮೇಲೆ 3 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ನಮಗೆ ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ಕೆಲವೇನು ಹೇಳ್ತೀವಿ, ನಾವು ಸಾಹಿತ್ಯವನ್ನು ಪರಿಗಣಿಸ್ತೀವಿ. ಐತಿಹಾಸಿಕ ಸಾಹಿತ್ಯವನ್ನು ಆರ್ಟ್ ಆ್ಯಂಡ್ ಕಲ್ಚರ್ಗೆ ಪರಿಗಣಿಸ್ತೀವಿ. ಅದನ್ನೇ ಇಲ್ಲಿ ಪರಿಗಣಿಸ್ಕೊಂಡಾಗ ಆರ್ಟ್ ಆ್ಯಂಡ್ ಕಲ್ಚರ್ ಅನ್ನುವಂಥ ಟಾಪಿಕ್ ಬಂದಾಗ ಸೊ ನಿಮಗೆ ಅದು 8 ಆಗ್ತವೆ. ಐತಿಹಾಸಿಕ ಸಾಹಿತ್ಯವನ್ನು ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ನಾನು ಪರಿಗಣಿಸ್ಕೊಂಡಾಗ ಸೊ ನನಗೆ ಅದು 8 ಪ್ರಶ್ನೆಗಳಾಗ್ತವೆ. ಇಲ್ಲ ಸರ್ ಐತಿಹಾಸಿಕ ಸಾಹಿತ್ಯ ಸಪ್ರೇಟ್ ತಗೊಂಡ್ರೆ 5 ಕ್ವಶನ್ ಆಗ್ತವೆ. ಇಲ್ಲ ಅದನ್ನು ಹಿಸ್ಟ್ರಿನಲ್ಲೂ ಕೂಡ ನೀವು ಸೇರಿಸ್ಕೋಬೋದು. ಹಾಗಾಗಿ ಆ 5 ಐತಿಹಾಸಿಕ ಸಾಹಿತ್ಯಗಳನ್ನು ಸಾಹಿತ್ಯಕ್ಕೆ ಸಪ್ರೇಟ್ ಇಟ್ಕೋಬೋದು, ಇಲ್ಲ ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ಸೇರಿಸ್ಕೋಬೋದು, ಅಥವಾ ನೀವು ಇತಿಹಾಸದಲ್ಲಿ ಕೂಡ ಸೇರಿಸ್ಕೋಬೋದು ಅನ್ನುವಂಥದ್ದನ್ನ ನಾನು ಹೇಳ್ತಾ ಹೋಗ್ತೀನಿ. ರೈಟ್. ಸೊ ಅದಾದ ನಂತರ ನಾವು ನೋಡೋದಾದರೆ ಸೊ ಏನಾಗಿರುತ್ತೆ ಸರ್ ಇಲ್ಲಿ ಅನ್ನುವಂಥದ್ದು ನೋಡಬೇಕಾಗತ್ತೆ. ರೈಟ್. ಸೊ ಏನಾಗಿದೆ ಅನ್ನುವಂಥ ವಿಚಾರವನ್ನು ನೋಡ್ತಾ ಹೋಗೋದಾದರೆ ಸರ್ ಇತಿಹಾಸ ಎಷ್ಟು ಕೇಳಿದರೆ ಸರ್ ಅಂತ ನೋಡ್ತೀವಿ ಹೋಗೋದಾದರೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ 9 ಪ್ರಶ್ನೆಗಳನ್ನು ಕೇಳಿದರೆ. ರೈಟ್. ಸರ್ ಸಾಹಿತ್ಯವನ್ನು ಸೇರಿಸ್ಕೊಂಡ್ರೆ 15 ಆಗುತ್ತೆ. ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ಕೇಳಿದ್ರೆ 2ನ್ನ ಹಿಸ್ಟ್ರಿ ಅಂತಲೇ ಕನ್ಸಿಡರ್ ಮಾಡ್ಕೊಂಡ್ರೆ ಅವಾಗ 16 ಪ್ರಶ್ನೆಗಳು ಆದಂಗೆ ಆಗುತ್ತೆ. ಇತಿಹಾಸದ ಮೇಲೆ 16 ಪ್ರಶ್ನೆಗಳು ಕೇಳ್ದಂಗೆ ಆಗುತ್ತೆ.
ರೈಟ್. ಇಲ್ಲ ಸರ್ ಅದನ್ನು ಸಪ್ರೇಟ್ ಅಂತ ಅಂದ್ಕೊಂಡ್ರೆ ಹಿಸ್ಟ್ರಿನಲ್ಲಿ ಕೇಳಿರುವಂಥದ್ದು ಕೇವಲ 9 ಪ್ರಶ್ನೆಗಳಾಗ್ತವೆ. ಸೊ ನಾವು ಯೋಚನೆ ಮಾಡಿ. ಸೊ ಕೆಲವೊಂದು ಸಲ ಆರ್ಟ್ ಆ್ಯಂಡ್ ಕಲ್ಚರ್ ಇಸ್ ಎ ಪಾರ್ಟ್ ಆಫ್ ಹಿಸ್ಟ್ರಿ, ಇತಿಹಾಸದ ಒಂದು ಭಾಗ ಆಗಿರುತ್ತೆ. ಹಾಗಾಗಿ ಆರ್ಟ್ ಆ್ಯಂಡ್ ಕಲ್ಚರ್ ಅಥವಾ ಇತಿಹಾಸ ಅಂತ ಬಂದಾಗ 9 ಬರ್ತವೆ. ಸೊ ಹಿಸ್ಟ್ರಿಗೆ 9, ಅದರಲ್ಲಿರುವಂಥ ಹಿಸ್ಟ್ರಿ 9, ಲಿಟ್ರೇಚರ್ 5 ಮತ್ತು ಆರ್ಟ್ ಆ್ಯಂಡ್ ಕಲ್ಚರ್ 2, ಟೋಟಲ್ 16 ಕ್ವಶನ್ಸ್ ಆಗ್ತವೆ. ಈ 16 ಹಿಸ್ಟ್ರಿ ಬಗ್ಗೆ ನೀವು ಅಥವಾ ಇತಿಹಾಸ ವಿಚಾರವಾಗಿ ನೋಡ್ಕೋಬೋದಾಗುತ್ತೆ. ಸರ್ ಅದಾದರೆ ನೆಕ್ಸ್ಟ್ ನಮ್ಗೆ ಇನ್ನೇನು ಬೇಕಾಗಿದೆ ಸರ್ ಅನ್ನುವಂಥ ನೋಡ್ತಾ ಹೋಗೋದಾದರೆ, ಆಡಳಿತದಲ್ಲಿ ತಂತ್ರಜ್ಞಾನ ಅನ್ನುವಂಥ ಒಂದು ವಿಚಾರ ಏನು KPSC ಗ್ರೂಪ್ ಸಿ ಸಿಲೆಬಸ್ಸಲ್ಲಿ ಮೆನ್ಷನ್ಸ್ ಮಾಡ್ತಾರೆ. ಸೊ ಕರ್ನಾಟಕದ ಆಡಳಿತದಲ್ಲಿ ತಂತ್ರಜ್ಞಾನ ಅನ್ನುವಂಥದ್ದು, ಅದರ ಮೇಲೆ 3 ಪ್ರಶ್ನೆಗಳನ್ನ ಕೇಳಿದರೆ, ಕರೆಂಟ್ ಅಫೇರ್ಸ್ 3 ಕ್ವಶನ್ಸನ್ನು ಕೇಳಿದರೆ, ಸ್ಟ್ಯಾಟಿಕ್ ಜಿ ಕೆ ಮೇಲೆ ಒಂದು 3 ಪ್ರಶ್ನೆಗಳನ್ನು ಕೇಳಿದರೆ, ಸೊ ಅದಾದ ನಂತರ ನಾವು ನೋಡೋದಾದರೆ ಮಿಸಲೇನಿಯಸ್ ಅನ್ನುವಂಥ ಕಾಯ್ದೆಗಳು ಮತ್ತು ಆ್ಯಕ್ಟ್ಗಳಿಗೆ ಸಂಬಂಧಪಟ್ಟಂತೆ, ಆ್ಯಕ್ಚುಲಿ ಆ್ಯಕ್ಟ್ಗಳಲ್ಲಿ ಕೆಲವು ಸಮಾಜಶಾಸ್ತ್ರಕ್ಕೆ ಬರ್ತವೆ, ಸೊ ಕೆಲವು ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟ ಬರ್ತವೆ, ಬಟ್ ಆ್ಯಕ್ಟನ್ನೇ ಸಪ್ರೇಟ್ ಮಿಸಲೇನಿಯಸ್ಸು ಮತ್ತು ಆ್ಯಕ್ಟ್ಗಳು ಸೇರಿಸಿ ಒಂದು 5 ಪ್ರಶ್ನೆಗಳನ್ನು ಕೇಳಿದರೆ, ಒಟ್ಟಾರೆಯಾಗಿ ಓವರಾಲ್ ಆಗಿ ಸೊ ಏನು ಕಾಮನ್ನಾಗಿ PCPSIಗೆ ಏನು ಓದ್ತೀರಾ ಅಥವಾ ಒಂದಷ್ಟು ನಿಮ್ಮದೇ ಆದಂಥ ಸ್ವಂತ ಅಧ್ಯಯನ ಮಾಡ್ಕೊಳ್ಳುವಂಥವ್ರ ಕೆಪಾಸಿಟಿ ಇರುತ್ತೆ, ಅವರು ಈ GK ಪೇಪರನ್ನು ಒಂದು 45ರಿಂದ 55 ಪ್ರಶ್ನೆವರೆಗೆ ಆನ್ಸರ್ ಮಾಡೋದಕ್ಕೆ ಸಶಕ್ತರಾಗಿರ್ತಾರೆ ಎನ್ನುವಂಥದ್ದು. ನಿಮ್ಮ ತಯಾರಿ ಕೇವಲ ಗ್ರೂಪ್ ಸಿಗಾಗಿಯೇ ಅಂತ ಮಾಡ್ಕೊಂಡಿದ್ರೆ, PDOಗೆ ಅಂತಲೇ ಯಾರು ಪ್ರಿಪೇರ್ ಆಗಿರ್ತಾರೆ ಅವರ ತಯಾರಿ ಅಥವಾ ಅವರು ಓವರಾಲ್ ಸ್ಕೋರು ಆಯಿತಾ, ಅವ್ರು 45ರಿಂದ 55 ಒಳಗಡೆ ಅಷ್ಟೇ ಮಾಡಿರ್ತಾರೆ. ಸರ್ ಹಾಗಾದರೆ ಸೊ ಇದರ ಆಚೆಗೆ ಏನಾದರೂ ಸ್ಕೋರ್ ಮಾಡಿದಾರ ಅಂತಂದಾಗ ನನಗೆ ಸಿಕ್ಕಂತಹ ವಿದ್ಯಾರ್ಥಿಗಳು ಅಥವಾ ನನಗೆ ಕೆಲವರು ಕೊಟ್ಟಂಥ ಫೀಡ್ಬ್ಯಾಕ್ನ ಪ್ರಕಾರ, ರೈಟ್, ಸೊ ನನಗೆ ಸಿಕ್ಕಂಥ ಫೀಡ್ಬ್ಯಾಕ್ನ ಪ್ರಕಾರ ಸೊ GKನಲ್ಲಿ ಆಯಿತಾ 2 ವಿದ್ಯಾರ್ಥಿಗಳು 75+ ಮಾಡಿದ್ದಾರೆ. ಸೊ ಹಾಗಾಗಿ 75+ ಇಬ್ಬರು ಮಾಡಿದ್ದಾರೆ ಅಂತಂದರೆ ನನಗೆ ಸಿಕ್ಕಂಥ ಕೆಲವು ವಿದ್ಯಾರ್ಥಿಗಳಲ್ಲಿ ಸೊ 2 75+ ಮಾಡಿದ್ದಾರೆ ಅಂತ ಖಂಡಿತವಾಗಲೂ ಕರ್ನಾಟಕದಾದ್ಯಂತ ಮತ್ತೊಂದಷ್ಟು ಜನ 75+ ಮಾಡಿರುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ 75+ ಮಾಡಿರುವಂಥದ್ದಿದೆ. 40 to 75ವರೆಗೂ ಸ್ಕೋರ್ ಮಾಡಿದ್ರೆ 75 80+ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಇದೆ. 80+ ಆಗೋದಿಲ್ಲ, ಯಾರಿಂದಲೂ ಸಾಧ್ಯ ಇಲ್ಲ. ಸೊ 75 76ವರೆಗೂ ಮಾಡೋದಕ್ಕೆ ಸಾಧ್ಯ ಇದೆ. 2 ವಿದ್ಯಾರ್ಥಿಗಳು ಹೇಳಿರುವಂಥದ್ದು, ಅದು ಇವರು ಬೇರೆ ಬೇರೆ ಖಾಸಗಿ ಕೋಚಿಂಗ್ ಸೆಂಟರ್ ಬಿಡುಗಡೆ ಮಾಡಿರುವಂಥ ಕೀ ಆನ್ಸರ್ ಪ್ರಕಾರ. ಅಫಿಷಿಯಲ್ ಕೀ ಆನ್ಸರ್ ಪ್ರಕಾರ 2 ಕಡಿಮೆ ಆಗ್ಬೋದು ಅಥವಾ 2 ಜಾಸ್ತಿ ಆಗ್ಬೋದು. ಸೊ ಹಾಗಾಗಿ ಸೊ ನನ್ನ ಉದ್ದೇಶ ಏನಪ್ಪ ಅಂತಂದರೆ, ಇಲ್ಲಿ ನಿಮಗೆ ಬೆಸ್ಟ್ ಸ್ಕೋರ್ ಅಂತಂದರೆ GKನಲ್ಲಿ ಬೆಸ್ಟ್ ಸ್ಕೋರ್ ಅಂತಂದರೆ ಸೊ ಆಬ್ವಿಯಸ್ಲಿ 65 to 70 ಯಾರು ಮಾಡಿರ್ತಾರೆ ಅವ್ರು ದೇ ಕ್ಯಾನ್ ಹೋಪ್ ಅಂತೇಳಿ ಒಂದಷ್ಟು ಸೊ ಭರವಸೆನ ಇಟ್ಕೋಬೋದು. PDO ಎಕ್ಸಾಮು ಸೆಲೆಕ್ಟ್ ಆಗುತ್ತೆ ಅನ್ನುವಂಥ ಭರವಸೆನ ಇಟ್ಕೋಬೋದಾಗಿದೆ. ಸೊ ಯಾವುದಲ್ಲಿ ಜನರಲ್ ಪೇಪರಲ್ಲಿ ಅದು ವಿತ್ ಕಂಡೀಷನ್ಸ್ ಅಪ್ಲೈ. ಸೊ ಪೇಪರ್ 2 ಕಮ್ಯುನಿಕೇಷನ್ ನೀನು ಎಷ್ಟು ಸ್ಕೋರ್ ಮಾಡಿದೆ ಅನ್ನೋದ್ರ ಮೇಲೆ ಜಾಬ್ ಆಗುತ್ತೋ ಇಲ್ವೋ ಅನ್ನೋಂಥ ಡಿಸೈಡ್ ಆಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಪೇಪರು ಸ್ವಲ್ಪ ಕಷ್ಟ, ಬಟ್ ಅದು ಅಷ್ಟು ಕಷ್ಟ ಅಲ್ಲ. ಯಾರು UPSC ಮತ್ತು KS ಪ್ರಿಲಿಮ್ಸ್ಗೋಸ್ಕರ IAS ಮಾದರಿಯಲ್ಲಿ ತಯಾರಿ ನಡೆಸಿದ್ರು ಅವರು ಖಂಡಿತವಾಗ್ಲೂ ಇದನ್ನ 70ರ ಗಡಿಯನ್ನು ದಾಟ್ಬೋದು ಅನ್ನುವಂಥದ್ದು. ಯಾರ್ಯಾರು ಇದನ್ನ 70ರ ಗಡಿ ದಾಟಿದರೆ 70+ ಅಂಕಗಳನ್ನು ಮಾಡ್ಕೊಂಡಿದ್ದಾರೆ ಅವರಿಗೆ ಕಮ್ಯುನಿಕೇಷನ್ಸ್ ಪೇಪರ್ ಏನಾದರೂ ಸ್ಕೋರ್ ಆದರೆ ಖಂಡಿತವಾಗಲೂ ಅವರು ಈ ಬಾರಿಯ ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ಗೆ ಬರ್ತಾರೆ ಅನ್ನುವಂಥದ್ದು ಅಥವಾ 1:1 ಇರ್ತಾರೆ ಅನ್ನುವಂಥದ್ದು ಸೊ ನನ್ನ ಒಪಿನಿಯನ್ ಆಗಿರುತ್ತೆ. ರೈಟ್. ಸೊ ನಾನು ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಸರ್ ಹಾಗಾದರೆ ಹೇಗಿತ್ತು ಸರ್ ಸೆಕೆಂಡ್ ಪೇಪರ್ ಹೇಗಿತ್ತು ಅನ್ನುವಂಥ ನಾವು ನೋಡ್ತಾ ಹೋಗಿದ್ರೆ, ಸೆಕೆಂಡ್ ಪೇಪರು ಸೊ ಕಂಪ್ಯೂಟರ್ ಈಸಿ ಇತ್ತು, ಭಾಳ ಸುಲಭವಾಗಿತ್ತು ಅನ್ನುವಂಥದ್ದು ಹೇಳ್ತಾ ಹೋಗ್ತೀವಿ. ಕನ್ನಡ ಓಕೆ ಸ್ವಲ್ಪ ಟಫ್ ಇದೆ ಅನ್ನುವಂಥದ್ದು ಓದಿಲ್ಲದೆ ಇರುವಂಥವ್ರು, ರೈಟ್. ಆದರೆ ಖಂಡಿತವಾಗಲೂ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಂಥವ್ರಿಗೆ ಕನ್ನಡ ಕೂಡ ಏನಂತಹ ಡಿಫಿಕಲ್ಟ್ ಆಗಿರಲಿಲ್ಲ ಅನ್ನುವಂಥದ್ದು. ಇಂಗ್ಲೀಷಲ್ಲಿ ಕೆಲವು ಪ್ರಶ್ನೆಗಳು ಟಫ್ ಇದೆ ಅನ್ನುವಂಥದ್ದು ಬಿಟ್ಟರೆ ಅದು ಕೂಡ ಅಂತಹ ಏನು ಕಷ್ಟ ಅಲ್ಲ ಅನ್ನುವಂಥದ್ದು ಒಪಿನಿಯನ್. ಓವರಾಲ್ ಅಥವಾ ಒಟ್ಟಾರೆಯಾಗಿ ನಾ ಹೇಳ್ತಾ ಹೋಗೋದಾದರೆ ಕಮ್ಯುನಿಕೇಷನ್ಸ್ ಪೇಪರಲ್ಲಿ ಕನ್ನಡ ಸೊ ಕೇವಲ ಬರೀ ವ್ಯಾಕರಣವನ್ನು ಅಷ್ಟೇ ಓದ್ಕೊಂಡಿದ್ದಂಥವ್ರಿಗೆ ಕಷ್ಟ ಆಗುತ್ತೆ. ವ್ಯಾಕರಣ, ಸಾಹಿತ್ಯ ಮತ್ತು ಎಲ್ಲವನ್ನು ಓದಿದ್ದಂಥವ್ರಿಗೆ ಅದೇನಂಥ ಕಷ್ಟ ಆಗಿರಲಿಲ್ಲ ಅನ್ನುವಂಥದ್ದು ನಾನು ಹೇಳ್ತಾ ಹೋಗ್ತೀನಿ. ಸರ್ ಹಾಗಾದರೆ ಒಟ್ಟಾರೆಯಾಗಿ ನಾವು ನೋಡ್ತಾ ಹೋಗೋದಾದರೆ ಈ ಪರೀಕ್ಷೆಯಲ್ಲಿ ಏನು ಕಟ್ ಆಫ್ ನಿಲ್ಬೋದು ಅನ್ನುವಂಥದ್ದು ನಾವು ನೋಡ್ತಾ ಹೋಗೋದಾದರೆ ಸೊ ಅಥವಾ ಇದು ನನ್ನ ಒಪಿನಿಯನ್ ಪ್ರಕಾರ ಕಟ್ ಆಫ್ ನಿಂತ್ಕೊಳ್ಳೋದಾದರೆ ಎಷ್ಟು ನಿಂತ್ಕೋಬೋದು, ರೈಟ್. ಸೊ ನನ್ನ ಪ್ರಕಾರ ಈ ಪರೀಕ್ಷೆಯಲ್ಲಿ ಕಟ್ ಆಫ್ ನಿಂತ್ಕೊಳ್ಳುತ್ತೆ ಅನ್ನೋದಾದರೆ ಎಷ್ಟು ನಿಂತ್ಕೊಳ್ಳುತ್ತೆ ಅಂತಂದರೆ ಜನರಲ್ ಮೆರಿಟ್ ಆಯಿತಾ, ಆಮೇಲೆ OBC ಅಂತಂದರೆ ಎಲ್ಲ ಬರ್ತಾವಲ್ಲಿ ಆಯಿತಾ, 2A 3A 2B ಮತ್ತು ಬೇರೆ ಬೇರೆ ಏನು ಹಿಂದುಳಿದ ವರ್ಗಗಳು ಬರ್ತಾವಲ್ಲ ಎಲ್ಲದಕ್ಕೂ ಸೇರಿಸಿ ನಾನು ಹೇಳ್ತಾ ಇರುವಂಥದ್ದು.
ನೆಕ್ಸ್ಟ್ ಅದನ್ನು ಬಿಟ್ಟು ಎಸ್ ಸಿ ಮತ್ತು ಎಸ್ ಟಿಗೆ ಸ್ವಲ್ಪ ಹಿಂದೆ ಮುಂದೆ ಇರುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತೀನಿ. ಸ್ವಲ್ಪ ಯಾವ ಲೆವೆಲ್ಗೆ ಇರುತ್ತೆ ಆಯಿತಾ ಅನ್ನುವಂಥದ್ದನ್ನ ಈಗ ನಾವು ಡಿಸ್ಕಷನ್ಸ್ ಮಾಡ್ತಾ ಹೋಗೋಣ ಮತ್ತು ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಸೊ ಈಗ ನನ್ನ ಅನಾಲಿಸಿಸ್ನ ಪ್ರಕಾರ, ನಾನು ತಿಳ್ಕೊಂಡಿರುವಂಥ ಅನಾಲಿಸಿಸ್ನ ಪ್ರಕಾರ ಬೇಕಾದ್ರೆ ತಾವು ಬರೆದಿಟ್ಕೊಂಡಿರಿ, ಫಲಿತಾಂಶವನ್ನು ಬಿಟ್ಟಾಗ ಚೆಕ್ ಮಾಡ್ಕೊಳ್ಳಿ. ತುಂಬ ವೇರಿಯೇಷನ್ಸ್ ಆಗಲ್ಲ. ನಾನು ಏನು ಕೊಟ್ಟಿರ್ತೀನಿ ಪ್ರಿಡಿಕ್ಷನ್ಸು ಅಥವಾ ನಾನು ಏನು ಸಮೀಕ್ಷೆ ಮಾಡಿದ್ದೀನಿ ಈ ಸಮೀಕ್ಷೆ ಆಧಾರವಾಗಿ ಹೇಳ್ತಾ ಹೋಗ್ತೀನಿ, ರೈಟ್. ಸೊ ಏನಾಗ್ಬೋದು ಅನ್ನುವಂಥದ್ದನ್ನ ನೋಡ್ತಾ ಹೋಗೋದಾಗ ತಾವು ಗಮನ ಇಟ್ಟು ಕೇಳಿಸ್ಕೋಬೇಕಾಗುತ್ತೆ. ಜನರಲ್ ಮೆರಿಟ್ನ ವಿದ್ಯಾರ್ಥಿಗಳಿಗೆ ಕಟ್ ಆಫ್ ಬಂದ್ಬಿಟ್ಟು, ರೈಟ್, ಸೊ 145 to 155 ಆಸ್ಪಾಸಲ್ಲಿ ನಿಂತ್ಕೊಳ್ಳುತ್ತೆ. ಬಟ್ ನಾನು ಯಾವಾಗಲೂ 150+ ಅಂತ ಇದು ನನ್ನ ಪ್ರಿಡಿಕ್ಷನ್ಸು. 150+ ಇದ್ದರೆ ಕಟ್ ಆಫ್ ಆಗುತ್ತೆ. ಯಾಕೆ ಅಂತಂದರೆ ಸೊ ಇಲ್ಲಿ ಹುದ್ದೆಗಳ ಸಂಖ್ಯೆ ಕಡಿಮೆ ಇದೆ. ಹುದ್ದೆಗಳ ಸಂಖ್ಯೆ ಕಡಿಮೆ ಇರುವ ಕಾರಣದಿಂದಾಗಿ ಸೊ ಜನರಲ್ ಮೆರಿಟ್ನ ಕಟ್ ಆಫು ಸೊ 150ಕ್ಕಿಂತ ಜಾಸ್ತಿ ಆಗುತ್ತೆ. ಭಾಳ ಜನ ಹೇಳ್ತಾರೆ, ಸರ್ ಯಾರೋ ಒಂದು ಇಬ್ಬರು ಮೂವರು ನೋಡ್ತಾ ಇದೆ, 100+ ಆದರೆ ಜಾಬ್ ಆಗುತ್ತೆ, 120+ ಆದರೆ ಜಾಬ್ ಆಗುತ್ತೆ ಅಂತ ಇನ್ನೆರಡು ಮೂರು ಯೂಟ್ಯೂಬ್ ಚಾನಲ್ ಯಾರೋ ಹೇಳ್ತಾರೆ. ದೇವರಾಣೆಗೂ ಈ ಮಾತನ್ನು ನಂಬ್ಕೊಳಕ್ಕೆ ಹೋಗ್ಬೇಡಿ, ಸೊ ಭರವಸೆನ ಇಟ್ಕೊಳಕ್ಕೆ ಹೋಗ್ಬೇಡಿ. ಯಾರು 150+ ಆಗಿದೆ ಅವರಷ್ಟೇ ಭರವಸೆನ ಇಟ್ಕೊಳ್ತಾ ಹೋಗಿ ಜನರಲ್ ಮೆರಿಟಲ್ಲಿ. ಸೊ 150ಗಿಂತ ಕಡಿಮೆ ಆಗೋದಿಲ್ಲ. ಬಟ್ ನಾನೊಂದು ರೇಂಜನ್ನು ಕೊಟ್ಟಿದ್ದೀನಿ, ರೈಟ್. 145ರಿಂದ 155 ಒಳಗಡೆನೇ ಇರುತ್ತೆ, ರೈಟ್. ಸೊ ಯಾವುದೇ ಕಾರಣಕ್ಕೂ 145ಕ್ಕಿಂತ ಕಡಿಮೆ ಕಟ್ ಆಫ್ ನಿಲ್ಲೋದಿಲ್ಲ ಜನರಲ್ ಮೆರಿಟಲ್ಲಿ. ಅದು ಈವನ್ ಜನರಲ್ ಮೆರಿಟ್ ಮೆನ್ ಇರ್ಬೋದು, ವುಮೆನ್ ಇರ್ಬೋದು. ನಾನು ಹಂಗಾಗಿ ನಾನು ರೇಂಜ್ ಜಾಸ್ತಿ ಕೊಡ್ತಾ ಇದ್ದೀನಿ. ಜನರಲ್ ಮೆರಿಟ್ ಮೆನ್ ಆರ್ ಜನರಲ್ ಮೆರಿಟ್ ವುಮೆನ್, ಅಥವಾ ಜನರಲ್ ಮೆರಿಟಲ್ಲಿ ಕನ್ನಡ ಮೀಡಿಯಂ, ಅಥವಾ ಜನರಲ್ ಮೆರಿಟಲ್ಲಿ ರೂರಲ್, ಇವನ್ನೆಲ್ಲವನ್ನು ಪರಿಗಣಿಸ್ಕೊಂಡ್ರು ಕೂಡ ರೂರಲ್ ಅನ್ನುವಂಥ ವಿಚಾರ ಬಂದಾಗ ಕನ್ನಡ ಮೀಡಿಯಂ ಆಯಿತಾ, ರೂರಲ್ ಈ ಯಾವ್ದಾದ್ರು ಒಂದು ರಿಸರ್ವೇಷನ್ ಏನಾದ್ರು ಬಂದಾಗ 1 or 2 ಮಾರ್ಕ್ಸ್ ಕಡಿಮೆ ಆಗ್ಬೋದು. ಬಟ್ 145 ಇಂತೂ ಕಡಿಮೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಸೊ ಇಫ್ ಯು ಹ್ಯಾವ್ ಸ್ಕೋರ್ಡ್ 150+, ದೆನ್ ಓನ್ಲಿ ಯು ಹೋಪ್ ಫಾರ್ PDO, ಆರ್ ಎಲ್ಸ್ ಯು ಫರ್ಗೆಟ್ ಯುವರ್ ಡ್ರೀಮ್. ಅಥವಾ ಈ PDO ಅನ್ನುವಂಥ ಕನಸನ್ನು ಮರ್ತುಬಿಡಿ, ಮುಂದಿನ ಎಕ್ಸಾಮ್ಸ್ಗೆ ಓದೋದಕ್ಕೆ ಶುರು ಮಾಡ್ಕೊಳ್ತಾ ಹೋಗಿ, ರೈಟ್. ಸೊ ಅದನ್ನು ಹೊರತುಪಡಿಸಿದ್ರೆ ಇನ್ನು OBC ಅನ್ನುವಂಥ ವಿಚಾರ ಬಂದಾಗ ಇಲ್ಲಿ ಕೆಟಗರಿ 1 ಬರುತ್ತೆ, ರೈಟ್. ಸೊ ಕೆಟಗರಿ 1 ಬರುತ್ತೆ. ಮತ್ತು ತಮಗೆಲ್ಲ ಗೊತ್ತಿದ್ದಂಗೆ ಕೆಟಗರಿ 1 ಇರ್ಬೋದು, ಆಯಿತಾ, 2A ಇರ್ಬೋದು, 3A ಇರ್ಬೋದು, ಅಥವಾ ಏನು ಈ ಸಮುದಾಯಗಳು ಬರ್ತವೆ ಇತರೆ ಹಿಂದುಳಿದ ವರ್ಗಗಳ ಸಮುದಾಯದಲ್ಲಿ. ಒಟ್ಟಾರೆ ನಾ ಹೇಳೋದಾದರೆ OBC ಅವರಿಗೆ 140 to 150 ಮಟ್ಟ ನಿಲ್ಲುವಂಥ ಚಾನ್ಸಸ್ ಇರುತ್ತೆ. 140 to 150 ನಿಲ್ಲುವಂಥ ಸಾಧ್ಯತೆಗಳಿರ್ತವೆ. ಸೊ 140 to 150 ಆಸುಪಾಸಲ್ಲಿ ನಿಲ್ಲುವಂಥ ಸಾಧ್ಯತೆ ಇರ್ತವೆ. ಇದರಲ್ಲಿ ಏನಾದರೂ ಎಸ್ಪೆಷಲಿ 2A ಮಹಿಳಾ ಅಭ್ಯರ್ಥಿಗಳಿಗೆ, 2A ಮಹಿಳಾ ಅಭ್ಯರ್ಥಿಗಳು ಮತ್ತು ಕೆಟಗರಿ 1ನ ಮಹಿಳಾ ಅಭ್ಯರ್ಥಿಗಳಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗುವಂಥ ಸಾಧ್ಯತೆಗಳಿದ್ದಾವೆ. ಅವರಿಗೆ ನನಗೆ ತಿಳಿದಂಗೆ ಆಯಿತಾ, ಓನ್ಲಿ ವುಮೆನ್ಸ್ ಕ್ಯಾಂಡಿಡೇಟ್ಗೆ ಸೊ ಅವ್ರಿಗೆ 135ವರೆಗೂ ಹೋಗ್ಬೋದೇನೋ, ಒಂಚೂರು ಕಡಿಮೆ ಆದರೆ. ಅದರಲ್ಲೂ 2A ಕೆಟಗರಿಯಲ್ಲಿ ಮತ್ತು ಕೆಟಗರಿ 1ನಲ್ಲಿ ಅನ್ನುವಂಥದ್ದು ಅದನ್ನು ಹೊರತುಪಡಿಸಿದ್ರೆ ಪುರುಷ ಅಭ್ಯರ್ಥಿಗಳಿಗೆ ಖಂಡಿತವಾಗಲೂ 140ಕ್ಕಿಂತ ಕಡಿಮೆ ಯಾವುದೇ ಕಾರಣಕ್ಕೂ ಈ 3 ಕೆಟಗರಿಯಲ್ಲಿ ಬರೋದಿಲ್ಲ ಅನ್ನುವಂಥದ್ದನ್ನ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ತಾವು ಬರೆದಿಟ್ಕೊಂಡ್ರಿ, ಇದನ್ನು ನಾನು ಯಾವಾಗ ಬೇಕಾದ್ರೂ ಹೇಳ್ಬಲ್ಲೆ, ಅಥವಾ ನೀವು ಪರೀಕ್ಷೆ ಬಂದಾಗ ಚೆಕ್ ಮಾಡ್ಕೊಳ್ಳಿ, ನಿಮಗೆ 100% ಕನ್ಫರ್ಮ್ ಆಗುತ್ತೆ ನಾ ಹೇಳಿರುವಂಥ. ಸೊ ಏನು ಈ ರಿಸಲ್ಟ್ ಇದೆ ಇದು 200% ಇದು ಸತ್ಯ ಆಗುತ್ತೆ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ, ರೈಟ್. ಸೊ ಅಲ್ಲಿಗೆ 140 to 150 ಆಗುತ್ತೆ ಅನ್ನುವಂಥದ್ದು ಜನರಲ್ಗೆ. ನಾನು ಮಹಿಳಾ ಮಣಿಗಳಿಗೆ 2A ನಲ್ಲಿರುತ್ತವ್ರಿಗೆ 135 ಆಗ್ಬೋದು ಅನ್ನುವಂಥದ್ದು ಹೇಳ್ತಾ ಹೋಗ್ತೀವಿ. ಇನ್ನು SC ಮತ್ತು ST ಅನ್ನುವಂಥ ವಿಚಾರ ಬಂದಾಗ ಸಾಕಷ್ಟು ಬಾರಿ STದು ಕಟ್ ಆಫ್ ಸ್ವಲ್ಪ ಹೈಯಲ್ಲಿ ನಿಂತ್ಕೊಳ್ಳುತ್ತೆ, STದು ಕಟ್ ಆಫ್ ಸ್ವಲ್ಪ ಹೈಯಲ್ಲಿ ನಿಂತ್ಕೊಳ್ಳುತ್ತೆ. ಸೊ ಹಾಗಾಗಿ ನಮಗೆ ST ಕಟ್ ಆಫ್, ರೈಟ್, 135 to 140ನಲ್ಲಿ ST ಕಟ್ ಆಫ್ ಇರುತ್ತೆ. 135 to 140ನಲ್ಲಿ ST ಕಟ್ ಆಫ್ ಇರುತ್ತೆ ಅನ್ನೋಂಥದ್ದು ತಾವು ನೆನಪಿಟ್ಕೋಬೇಕಾಗುತ್ತೆ. 135 to 140 ST ಇರುತ್ತೆ. ಮತ್ತು SC ಕೆಟಗರಿ ಬಂದಾಗ 125 to 135 ಈ ಆಸುಪಾಸಿನಲ್ಲಿ ಇವುಗಳ ಕಟ್ ಆಫ್ ಇರುತ್ತೆ ಎನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ. ಏನು PDOದಲ್ಲಿ ನಾನ್-HK ಅಭ್ಯರ್ಥಿಗಳಿಗೆ ಇತ್ತಲ್ವಾ, ಸೊ ಈ ಕಟ್ ಆಫ್ ನಿಮ್ಮ ಸ್ಕೋರು ಇದ್ರ ಮೇಲಾಗಿದ್ದರೆ 150 ಮೇಲಾಗಿದ್ದು ಜನರಲ್ ಮೆರಿಟಲ್ಲಿದ್ದರೆ ಮಾತ್ರ ನೀವು ಕನಸನ್ನು ಕಾಣಿಲ್ಲ ಅನ್ನೋ ಕಾಣಕ್ಕೆ ಹೋಗ್ಬೇಡಿ. OBCಲಿದ್ದರೆ 140+ ಇದ್ದರೆ ಮಾತ್ರ OBC ಆಗುತ್ತೆ, ಇಲ್ಲಾಂದ್ರೆ ಖಂಡಿತವಾಗಲೂ ಸೊ OBCನಲ್ಲಿ 3A ಮತ್ತು 2A ಏನಿದೆ ಈ ಕೆಟಗರಿಗೂ ಮತ್ತು ಜನರಲ್ಗೂ ಏನು ಅಂಥ ವ್ಯತ್ಯಾಸ ಇರೋದಿಲ್ಲ, ರೈಟ್. ಸೊ ಇನ್ನು 2A ನಾವು ಹೇಳಿದಂಗೆ 2A ನಲ್ಲಿರುವಂಥವ್ರಿಗೆ ಸ್ವಲ್ಪ ಜನರಲ್ಗೂ 2Aಗೂ ಸ್ವಲ್ಪ ವ್ಯತ್ಯಾಸ ಜಾಸ್ತಿ ಇರುತ್ತೆ. ಅದರಲ್ಲೂ ವಿಶೇಷವಾಗಿ
2A ಬರುವಂಥ ಕೆಟಗರಿನಲ್ಲಿ ಅಥವಾ 1Aನಲ್ಲಿ ಬರುವಂಥ ಕೆಟಗರಿಯಲ್ಲಿ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗುವಂಥ ಸಾಧ್ಯತೆ ಇದೆ. ಅದು 135ವರೆಗೂ ಹೋಗ್ಬೋದು ಅನ್ನುವಂಥ ಪ್ರಿಡಿಕ್ಷನ್ ನಂದಾಗಿದೆ, ರೈಟ್. ಸೊ ಅದನ್ನು ಹೊರತುಪಡಿಸಿದರೆ ST ಅಂತ ವಿಚಾರ ಬಂದಾಗ 135 to 140 ಇರುತ್ತೆ. ST ಮಹಿಳೆಯರಲ್ಲೂ ಕೂಡ ನಿಮಗೆ ಆಲ್ಮೋಸ್ಟ್ 127ವರೆಗೂ ಬರುತ್ತೆ ST ವುಮೆನ್. ಸೊ 127 to 133 ST ವುಮೆನ್ ಆಯಿತಾ. ಇನ್ನು SCನಲ್ಲಿ ಮಾತ್ರ SC ವುಮೆನ್ ಏನಾದರೂ ಇತ್ತು ಅಂದರೆ SC ವುಮೆನಲ್ಲಿ ನಿಮಗೆ ಯು ಮೇ ಗೆಟ್ ಇಟ್ ಅರೌಂಡ್ 120ವರೆಗೂ ಸಿಗ್ಬೋದು. SC ವುಮೆನ್ 120 ಮಾತ್ರ ಸಿಗುತ್ತೆ. ಸೊ ಇದನ್ನು ಬಿಟ್ಟರೆ ಹೊರತುಪಡಿಸಿದ್ರೆ ಬೇರೆ ಯಾವುದೇ ರೀತಿಯಾದಂಥ ನಿಮಗೆ ಹೆಲ್ಪ್ ಆಗಲ್ಲ. ಇದಕ್ಕಿಂತ ಕಡಿಮೆ ಮಾರ್ಕ್ಸ್ ಇದ್ದರೆ ಖಂಡಿತವಾಗ್ಲೂ ನೀವು ಕನಸನ್ನು ಕಾಣಬಾರ್ದು ಅಂತ ಹೇಳ್ತಾ ಹೋಗ್ತಾ ಇದ್ದೀನಿ. ಮತ್ತಷ್ಟು ವೀಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ತಾ ಹೋಗಿ. ಖಂಡಿತವಾಗ್ಲೂ ನಿಮಗೆ ಕಾಲಕ್ಕೆ ಸಾಕಷ್ಟು ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀವಿ. ಜೊತೆಗೆ ಇದರ ಜೊತೆಗೆ ಮಾಹಿತಿಯ ಜೊತೆಗೆ ವಿಷಯವನ್ನು ಕೂಡ ಚರ್ಚೆ ಮಾಡ್ತಾ ಹೋಗ್ತೀವಿ ನಿಮಗೆ. ಸೊ ಒಂದಷ್ಟು ಜ್ಞಾನವನ್ನು ಕೂಡ ತಿಳಿಸುವಂಥ ಕೆಲಸವನ್ನು ನಮ್ಮ ಚಾನಲ್ ಮುಖಾಂತರ ಮಾಡ್ತಾ ಹೋಗ್ತೀವಿ. ಸೊ ನಮ್ಮ ಚಾನಲ್ನ ನಿರಂತರವಾಗಿ ಫಾಲೋ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು.